ನಮಸ್ಕಾರ, ನನ್ನ ಹೆಸರು ರೋಹನ್ ಬರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಟಾಟಾ ಕ್ಯಾಪಿಟಲ್ IPO ಇಶ್ಯೂ ಪ್ರೈಸ್ ಫೈನಲೈಸ್ಡ್. ಟಾಟಾ ಕ್ಯಾಪಿಟಲ್ IPO ಬರ್ತಾ ಇದೆ ಹಾಗೂ ಇಶ್ಯೂ ಪ್ರೈಸು 310 326 ರೂಪಾಯಿ ಪರ್ ಶೇರು. IPOದು ಸೈಜು 15,512 ಕೋಟಿ ಕಲೆಕ್ಟ್ ಮಾಡ್ತಾರೆ. ಇದು 2025 ಇಲ್ಲಿವರೆಗೆ ಲಾರ್ಜೆಸ್ಟ್ IPO ಆಗುತ್ತೆ. ಈ IPO ಕಲೆಕ್ಟ್ ಆಗಿದ್ದ ದುಡ್ಡು ಅವರು ಕ್ಯಾಪಿಟಲ್ ಬೇಸನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಹಾಗೂ ಫರ್ದರ್ ಫಂಡಿಂಗ್ ರಿಕ್ವೈರ್ಮೆಂಟ್ಸಿಗೆ ಏನು ಬೇರೆಯವರಿಗೆ ಲೋನ್ ಕೊಡ್ತಾರೆ ಅದಕ್ಕೂ ಯೂಸ್ ಆಗುತ್ತೆ. ಇಶ್ಯೂ ಪ್ರೈಸು 56% ಬಿಲೋ ದಿ ಅನ್ಲಿಸ್ಟೆಡ್ ಪ್ರೈಸ್ ಆಫ್ ಟಾಟಾ ಕ್ಯಾಪಿಟಲ್ ಶೇರ್ಸ್ ಇನ್ ದಿ ಅನ್ಲಿಸ್ಟೆಡ್ ಮಾರ್ಕೆಟ್ ಹಾಗೂ 71% ಲೋವರ್ ದೆನ್ ದಿ ಪೀಕ್ ಆಫ್ ದಿ ಪ್ರೈಸ್ ಇನ್ ಏಪ್ರಿಲ್ ಆಫ್ ಅಪ್ರಾಕ್ಸಿಮೇಟ್ಲಿ 1125. ಅಂದರೆ ಅನ್ಲಿಸ್ಟೆಡ್ ಮಾರ್ಕೆಟಲ್ಲಿ ಇದು ಶೇರ್ಸು ಜಾಸ್ತಿ ಲೆವೆಲಲ್ಲಿ ಟ್ರೇಡ್ ಆಗ್ತಾ ಇತ್ತು, ಆದರೆ IPOಗೆ ಬರುವಾಗ ರೇಟು ತುಂಬ ಕಮ್ಮಿ ಇಟ್ಟಿದ್ದಾರೆ. ಸೊ ಯಾರಾದರೂ ಇನ್ವೆಸ್ಟರು ಈಗ ಅವರು ರಿಕವರ್ ಮಾಡಬೇಕು ದುಡ್ಡನ್ನು ಅನ್ಲಿಸ್ಟೆಡ್ ಮಾರ್ಕೆಟಲ್ಲಿ ಅವ್ರು ಶೇರ್ಸ್ ತೊಗೊಂಡ್ರೆ 125% ಅವರ ಶೇರ್ಸ್ ಅಪ್ರಿಷಿಯೇಟ್ ಆಗಬೇಕು. ಅದಕ್ಕೋಸ್ಕರನೇ ನಾವು ಯಾವಾಗಲೂ ಹೇಳ್ತಿತ್ತು ಮುಂಚೆ, ಅನ್ಲಿಸ್ಟೆಡ್ ಮಾರ್ಕೆಟಲ್ಲಿ ಶೇರ್ಸ್ ತೊಗೊಂಡ್ರೆ ಕೆಲವು ಸತಿ ಈ ಥರ ಆಗುವಾಗ ತುಂಬ ದೊಡ್ಡ ಒಂದು ಲಾಸ್ ಆಗುತ್ತೆ ಹಾಗೂ ಅದನ್ನು ರಿಕವರ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಮಾರ್ಕೆಟಲ್ಲಿ ಸಿಕ್ಕುವಾಗ ಆವಾಗ ನೋಡ್ಕೊಂಡು ಡಿಸೈಡ್ ಮಾಡೋದು ಮಚ್ ಸೇಫರ್. ನ್ಯೂಸ್ ನಂಬರ್ 2, ಗುಡ್ ಸ್ಟಾರ್ಟ್ ಟು ಆನ್ಲೈನ್ ಸೇಲ್ಸ್ ಡ್ಯೂರಿಂಗ್ ಫೆಸ್ಟಿವಲ್. ಈ ಹಬ್ಬದ ಸೀಸನಲ್ಲಿ ಒಳ್ಳೆ ಆನ್ಲೈನ್ ಸೇಲ್ಸ್ ಆಗಿದೆ ಅಂತ ಅಮೆಜಾನ್ ಹಾಗೂ ಫ್ಲಿಪ್ಕಾರ್ಟು ಡೇಟಾ ಹೇಳ್ತಾ ಇದೆ. ರೆಕಾರ್ಡ್ ಸೇಲ್ಸ್ ಆಗಿದೆ ಬಿಗ್ ಬಿಲಿಯನ್ ಡೇಸಲ್ಲಿ ಹಾಗೂ ಗ್ರೇಟ್ ಇಂಡಿಯನ್ ಫೆಸ್ಟಿವಲಲ್ಲಿ. GST ಕಟ್ಟಿಂದ ಹಾಗೂ ಯಂಗ್ ಶಾಪರ್ಸ್ ತುಂಬ ಆನ್ಲೈನ್ ಶಾಪಿಂಗ್ ಮಾಡೋದ್ರಿಂದ ಹಾಗೂ ಹೈ ವ್ಯಾಲ್ಯೂ ಪರ್ಚೇಸ್ ಆಗಿದ್ದರಿಂದ ಫೆಸ್ಟಿವಲ್ ಸೀಸನ್ದು ಸ್ಟಾರ್ಟು ಚೆನ್ನಾಗಾಗಿದೆ. 60,700 crores ಒಂದೇ ವಾರದಲ್ಲಿ ಆನ್ಲೈನ್ ಸೇಲ್ಸ್ ಆಗಿದೆ, 29% ಹೈಯರ್ ದೆನ್ ದ ಲಾಸ್ಟ್ ಇಯರ್ ಸೇಲು. ಪ್ಲಸ್ಸು ಟೋಟಲ್ ಈ ಫೆಸ್ಟಿವಲ್ ಸೀಸನಲ್ಲಿ ಸೇಲ್ಸ್ ಎಕ್ಸ್ಪೆಕ್ಟೆಡು 1.2 lakh crores. ಅದರಲ್ಲಿ ಫಸ್ಟ್ ವೀಕಲ್ಲೇ ಹಾಫ್ ಆಲ್ರೆಡಿ ಆಗಿದೆ. ಲಾಸ್ಟ್ ಇಯರ್ದು ಆನ್ಲೈನ್ ಸೇಲ್ಸು ಈ ಫೆಸ್ಟಿವಲ್ ಸೀಸನಲ್ಲಿ 1 lakh crores ಆಗಿತ್ತು ಹಾಗೂ 2023 81,000 crores ಆಗಿತ್ತು. ಮೊಬೈಲು ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಷನ್ ಈ ಆನ್ಲೈನ್ ಸೇಲ್ಸ್ಗೆ 42% ಮೊಬೈಲಿಂದನೇ ಅವರಿಗೆ ಸೇಲ್ಸ್ ಆಗಿದೆ. ಮತ್ತು ಅಪ್ಲಯನ್ಸಸ್ ಮತ್ತು ಗ್ರಾಸರಿಯು ಫಾಸ್ಟೆಸ್ಟ್ ಗ್ರೋಯಿಂಗ್ ಕ್ಯಾಟಗರೀಸು 41% ಹಾಗೂ 44% ಇಯರ್ ಆನ್ ಇಯರ್ ಗ್ರೋ ಆಗಿದೆ. ನ್ಯೂಸ್ ನಂಬರ್ 3, ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸಸ್ ಅಟ್ ರೆಕಾರ್ಡ್ ಹೈ. ಗೋಲ್ಡ್ ಆ್ಯಂಡ್ ಸಿಲ್ವರು ಹೊಸ ಲೈಫ್ ಟೈಮ್ ಹೈಗೆ ಟಚ್ ಆಯ್ತು ಇವತ್ತು. ಗೋಲ್ಡ್ ಆಲ್ಮೋಸ್ಟ್ 1.2 lakhs ಆಗಿದೆ ಪರ್ 10 grams ಹಾಗೂ ಸಿಲ್ವರು ಪರ್ kg 1.5 lakhs ಆಗಿದೆ. ಇದು ಫಸ್ಟ್ ಟೈಮ್ ಈ ಎರಡು ಸಿಲ್ವರ್ ಹಾಗೂ ಗೋಲ್ಡ್ ಬರ್ತಾ ಇರೋದು. ಗ್ಲೋಬಲಿ ತುಂಬ ಅನ್ಸರ್ಟನಿಟಿ ಇದೆ ಅಂತ ಗೋಲ್ಡ್ ಮತ್ತು ಈ ಪ್ರೆಷಿಯಸ್ ಮೆಟಲ್ಸ್ ಪ್ರೈಸಸ್ ಜಾಸ್ತಿ ಆಗ್ತಾ ಇದೆ ಹಾಗೂ ಇಂಡಿಯಾದಲ್ಲಿ ಈ ಒಂದು ಫೆಸ್ಟಿವಲ್ ಸೀಸನ್ ಬರ್ತಾ ಇದ್ರಿಂದನೂ ಗೋಲ್ಡ್ ಪ್ರೈಸಸ್ ಯೂಶಲಿ ಜಾಸ್ತಿ ಆಗುತ್ತೆ. ನ್ಯೂಸ್ ನಂಬರ್ 4, 100% ಟ್ಯಾರಿಫ್ ಆನ್ ಫಾರಿನ್ ಮೇಡ್ ಮೂವೀಸ್. US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು ಅನೌನ್ಸ್ ಮಾಡಿದ್ದಾರೆ 100% ಟ್ಯಾರಿಫನ್ನು ಅವರು ಹಾಕ್ತಾರೆ ಆನ್ ಮೂವೀಸ್ ಮೇಡ್ ಔಟ್ಸೈಡ್ ದ ಯುನೈಟೆಡ್ ಸ್ಟೇಟ್ಸು. ಅಂದರೆ ಇಂಡಿಯನ್ ಮೂವಿ ಏನೋ ಮಾಡಿಕೊಂಡು ಅದು ಯಾವುದೇ ಲ್ಯಾಂಗ್ವೇಜಲ್ಲಿ ಅಥವಾ ಬೇರೆ ಯಾವುದೋ ಲ್ಯಾಂಗ್ವೇಜ್ ಮೂವಿ ಬೇರೆ ಯುನೈಟೆಡ್ ಸ್ಟೇಟ್ಸ್ಗಿಂತ ಹೊರಗೆ ಅದನ್ನು ಮಾಡಿ ಮತ್ತೆ US ಅಲ್ಲಿ ಅದನ್ನು ಟೆಲಿಕಾಸ್ಟ್ ಆಗಬೇಕು ಅಥವಾ ಒಂದು ಪರ್ಟಿಕ್ಯುಲರ್ ಸಿನಿಮಾ ಥಿಯೇಟ್ರಲ್ಲಿ ತೋರಿಸ್ಬೇಕಂದ್ರೆ ಅವಾಗ 100% ಟ್ಯಾರಿಫ್ ಹಾಕ್ತಾರಂತ. ಇದರಿಂದ ಸುಮಾರು ಫಾರಿನ್ ಮೂವಿ ಇಂಡಸ್ಟ್ರಿಗೆ ಇಂಪ್ಯಾಕ್ಟ್ ಆಗುತ್ತೆ. ಪ್ಲಸ್ ಅದಕ್ಕೋಸ್ಕರನೇ ಇಂಡಿಯಾದು ಮೀಡಿಯಾ ಶೇರ್ಸ್ ಏನಿದೆ ಇವತ್ತು ಸ್ವಲ್ಪ ವೀಕ್ ಆಗಿತ್ತು. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. RBI ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ ನಾಳೆ ಇಂಟ್ರೆಸ್ಟ್ ರೇಟ್ಸು ಏನೋ ಚೇಂಜ್ ಮಾಡ್ತಾರಾ ಅಥವಾ ಅದೇ ಥರ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತ. ಇನ್ವೆಸ್ಟರ್ಸ್ ಇದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಹಾಗೂ ಮಾರ್ಕೆಟ್ಸ್ ಇದಕ್ಕೆ ರಿಯಾಕ್ಟ್ ಆಗುತ್ತೆ ನಾಳೆ. ನಿಫ್ಟಿ ಇವತ್ತು 8ನೇ ದಿವಸ ಕಂಟಿನ್ಯೂಸ್ ಆಗಿ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. 19 ಸೆಪ್ಟೆಂಬರಿಂದ ಪ್ರತಿದಿನ ವರ್ಕಿಂಗ್ ಡೇಸಲ್ಲಿ ಮಾರ್ಕೆಟು ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 24 ಪಾಯಿಂಟ್ ಡೌನು 24,611 ಕ್ಲೋಸ್ ಆಯಿತು, 0.1% ಡೌನು. ಸೆನ್ಸೆಕ್ಸು 97 ಪಾಯಿಂಟ್ಸ್ ಡೌನು 80,268 ಕ್ಲೋಸ್ ಆಯಿತು. ಇವತ್ತು ಒಳ್ಳೆ ಸ್ಟಾರ್ಟ್ ಆಗಿತ್ತು ಮಾರ್ಕೆಟ್ಸಿಗೆ, ಆದರೆ ಮತ್ತೆ ನೆಗೆಟಿವ್ ಆಗಿ ಫೈನಲಿ ಆಲ್ಮೋಸ್ಟ್ ಲೋಯೆಸ್ಟ್ ಪಾಯಿಂಟ್ ಆಫ್ ದ ಡೇ ಹತ್ರನೇ ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು JSW ಸ್ಟೀಲ್ 1.83% ಅಪ್ಪು, ಅಲ್ಟ್ರಾಟೆಕ್ ಸಿಮೆಂಟ್ 1.5% ಅಪ್ಪು, ಟಾಟಾ ಮೋಟರ್ಸ್ 1.14% ಅಪ್ಪು. ಟಾಪ್ ಲೂಸರ್ಸು ಇಂಟರ್ಗ್ಲೋಬ್ ಏವಿಯೇಷನ್ 1.97% ಡೌನು, ITC 1.4% ಡೌನು, ಭಾರತಿ ಏರ್ಟೆಲ್ 1.25% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಹಿಂದೂಸ್ತಾನ್ ಸಿಂಕ್ 3.5% ಅಪ್ಪು, PNB 3.03% ಅಪ್ಪು,
ವೇದಾಂತ 3% ಅಪ್. ಟಾಪ್ ಲೂಸರ್ಸ್ ಸಿಮೆನ್ಸ್ ಎನರ್ಜಿ 2.22% ಡೌನು, ಹ್ಯುಂಡೈ ಮೋಟಾರ್ಸ್ 2.18% ಡೌನು, ವರುಣ್ ಬೆವರೇಜಸ್ 1.77% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1282 ಸ್ಟಾಕ್ಸು, ಕಮ್ಮಿ ಆಗಿದ್ದು 1482 ಸ್ಟಾಕ್ಸು. ಸೊ 46% ಅಪ್, 54% ಡೌನ್. ಪಾಯಿಂಟ್ ನಂಬರ್ 5, yesterday's FII and DII investment data. Foreign institutional investors 2,832 crores net sales ನಿನ್ನೆ, domestic institutional investors 3,846 crores net purchases. Point number 6, today's gold and silver price. Gold price 11,831 per gram, silver 151 ರೂಪಾಯಿ per gram. Point number 7, today's rupee value. ಒಂದು $, 88.78 rupees, ಒಂದು euro 104.34. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52 ವೀಕ್ ಹೈ. ಯಾವ ಮೇಜರ್ ಸ್ಟಾಕು 52 ವೀಕ್ ಹೈ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52 ವೀಕ್ ಲೋ. TCS 52 ವೀಕ್ ಲೋ 2885, ಕ್ಲೋಸಿಂಗ್ ಪ್ರೈಸ್ 2888. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.92% ಅಪ್, ಜಪಾನ್ 0.14% ಡೌನು, ಜರ್ಮನಿ 0.02% ಅಪ್, ಫ್ರಾನ್ಸ್ 0.53% ಡೌನು, UK 0.12% ಡೌನು, ಹಾಗೂ ನ್ಯಾಸ್ಡ್ಯಾಕು ನಿನ್ನೆ 0.48% ಅಪ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.